ನಮಸ್ತೆ. ವಧು ಸೀರಿಯಲ್ನ 76ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಸಾರ್ಥಕ್ಕೆ ನಿಮಗೋಸ್ಕರ ನಿಮ್ಮ ಕೇಸನ್ನು ಬಿಟ್ಟು ಬೇರೆ ಯಾವ ಕೇಸನ್ನು ತಗೊಳ್ದೆ ನಾನು ಕೆಲಸ ಮಾಡೋದಕ್ಕೆ ಸರಿಯಾಗಿ ಅನುಭವಿಸ್ದೆ. ನಾನು ಜೊತೆ ಹೇಗಿರಬೇಕು, ಎಷ್ಟರಲ್ಲಿರಬೇಕು ಅನ್ನೋದನ್ನು ನಿಮ್ಮನ್ನು ನೋಡಿ ಕಲ್ತಿದ್ದೀನಿ. ದೊಡ್ಡ ಪಾಠ ಆಯಿತು ನನಗೆ ಅಂತ ವಧು ಸಾರ್ಥಕ್ಕೆ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ನೋಡಿ ವಧು ಅಂತ ಹೇಳ್ತಾರೆ. ಅದಕ್ಕೆ ವಧು, ಮಾತಾಡಬೇಡಿ ಸಾರ್ಥಕ್, ನೀವು ನಿಮ್ಮ ಕೆಲಸದಲ್ಲಿ ಅವಶ್ಯಕತೆ ಇದ್ದಾಗ ನನ್ನನ್ನು ಬಳಸ್ಕೊಂಡು ಅದರಿಂದ ನನ್ನನ್ನು ಇವಾಗ ತೆಗೆದಾಕಿದ್ದೀರಾ. ತೇಪೆ ಹಾಕೋಕ್ಕೆ ನಮ್ಮ ತಂದೆಯವ್ರ ಪರವಾಗಿ ನಿಂತು ಒಳ್ಳೆಯವರು ಅನ್ನಿಸ್ಕೊಂಡ್ರಿ. ಅದಕ್ಕೆ ನಾನು ನಿಮಗೆ ಶಬಾಷ್ ಹೇಳಲಿಲ್ಲ ಅಂತ ಈಗ ಲಕ್ಕಿ ಕೈಲಿ ಫೋನ್ ಮಾಡಿಸಿ ನನಗೆ ಕೆಲಸ ಕೊಡಿಸೋ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಭಾವನೆ ಇದೆ ಅಂತ ವಧು ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಒಳ್ಳೆ ಭಾವನೆನೇ ಇದೆ ವಧು ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ವಧು, ಪ್ಲೀಸ್ ಹೆಸರನ್ನ ನಿಮ್ಮ ಬಾಯಿಂದ ಕರಿಬೇಡಿ, ನನಗೆ ಕೇಳೋದಕ್ಕೆ ಹಿಂಸೆ ಆಗುತ್ತೆ. ಮಾಡಿರೋರನ್ನ ಕ್ಷಮಿಸ್ಬೋದು, ಆದರೆ ನಿಮ್ಮ ಥರ ಮೋಸ ಮಾಡಿ ಬೆನ್ನಲ್ಲಿ ಚೂರಿ ಹಾಕೋರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಕೊನೆ ನನ್ನ ವಿಷಯದಲ್ಲಾಗಲಿ ನನ್ನ ಫ್ಯಾಮಿಲಿ ವಿಷಯದಲ್ಲಾಗಲಿ ತಲೆ ಹಾಕೋ ಆಗಿಲ್ಲ. ಒಂದು ವೇಳೆ ಅದಕ್ಕೂ ಮೀರಿ ಏನಾದರೂ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ನನ್ನ ಪಾಡಿಗೆ ನನ್ನನ್ನು ಬದುಕೋದಕ್ಕೆ ಬಿಡಿ ಪ್ಲೀಸ್ ಅಂತ ಹೇಳಿಬಿಟ್ಟು ವಧು ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾಳೆ. ಅವಾಗ ಸಾರ್ಥಕ್ ತುಂಬ ಬೇಜಾರಿಂದ ನಿಂತಿರ್ತಾರೆ. ಅದ್ರ ಹಿಂದೆನೆ ಹೊರಟೋಗ್ತಾನೆ. ಸಚಿನ್ ಹೊರಗಡೆ ನಿಂತ್ಕೊಂಡು ತಗ್ಲಾಕೊಂಡೆ ನಾನು ಅಂತ ಹಾಡು ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಭೂಮಿ ಅಲ್ಲಿಗೆ ಬರ್ತಾಳೆ. ಈ ಲಿಪ್ಸ್ಟಿಕ್ಕನ್ ಭೂಮಿಕಾ ಕೈಲಿ ತಗ್ಲಾಕೊಂಡೆ ಅಂತ ಹಾಡು ಹೇಳ್ತಾನೆ. ಭೂಮಿ, ಈ ಸಾಂಗು ಈ ಸಿಚುವೇಶನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇದೆ ನೋಡಿ ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ, ಹೇಳಿದ್ನಲ್ಲ ಬಾವ, ಸಿಚುವೇಶನ್ ಹಾಗಿದೆ, ಸುಮ್ಮನೆ ಬೆಳಗ್ಗೆನೇ ಏನೇನೋ ಹೇಳ್ಬೇಡ ಭೂಮಿ. ಏನು ಎಲ್ಲರನ್ನೂ ವೆಲ್ಕಮ್ ಮಾಡೋ ಥರ ಬಾಗ್ಲಲ್ಲೇ ನಿಂತ್ಕೊಬಿಟ್ಟಿದ್ಯಾ ವಾಚ್ಮೆನ್ ಥರ ಅಂತ ಸಚಿನ್ ಹೇಳ್ತಾರೆ. ನಿಮ್ಮನ್ನೇ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮನೆ ಒಳಗಡೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅದಕ್ಕೆ ಸಚಿನ್, ಯಾರು? ನೀವೇ ಒಳಗೆ ಬಂದು ನೋಡಿ ಬಾವಾ. ಸಚಿನ್ ಮನಸ್ಸಲ್ಲೇ, ಇವಳು ಹೇಳ್ತಾರದು ನೋಡಿದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಏನು ಮಾಡೋದು? ಇಲ್ಲೇ ಯಾವ್ದಾದ್ರು ಫೋನ್ ಬಂತು ಅಂತ ಹೇಳಿ ಎಸ್ಕೇಪ್ ಆಗಿ ಹೋಗ್ಬಿಡ್ಲಾ, ಅಥವಾ ಮನೆ ಒಳಗಡೆ ಹೋಗಿ ನೋಡ್ಲಾ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಭೂಮಿ, ಈಗ ಮನೆ ಒಳಗಡೆ ಬರಲಿಲ್ಲ ಅಂತಂದರೆ ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸಚಿನ್, ಈಗ ನಾನು ಒಳಗಡೆ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನಾದರೂ ಬರ್ತೀನಿ ನಡಿ ಅಂತ ಒಳಗಡೆ ಬರ್ತಾನೆ. ಅವ್ರ ಅಪ್ಪನ ನೋಡಿ ಅಲ್ಲಿ ಶಾಕ್ ಆಗಿ ನಿಂತ್ಕೊತಾನೆ. ಸಚಿನ್ ಬರ್ತಿದ್ದಂಗೆ ಅವರಪ್ಪ ಎದ್ದು ನಿಂತ್ಕೊಂಡು, ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನಪ್ಪ? ನೀನು ಫೋನ್ ಕಟ್ ಮಾಡ್ತಿದ್ದಂಗೆ ನಿನ್ನ ಆತ್ನಿ ನಮ್ಮ ಭಾವನಿಗೆ ಮದುವೆ ಆಗಿದೆ ಬನ್ನಿ ಅಂತ ಅಂದ್ಬಿಟ್ಟು ಮನೆ ಕರ್ಕೊಂಡು ಬಂದ್ಲು. ಅಂದಿದ್ರೆ ನೀನು ಅಪ್ಪ ಅಮ್ಮ ಇಲ್ಲ ಅಂತ ಸುಳ್ಳು ಹೇಳಿ ಕದ್ದು ಮುಚ್ಚಿ ಮದುವೆ ಆಗಿರೋದು ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅಪ್ಪ ಅಮ್ಮ ಜೀವಂತವಾಗಿದ್ರು, ಬದುಕಿಲ್ಲ ಅಂತ ಯಾಕೋ ಸುಳ್ಳು ಹೇಳಿದೆ? ಸಹನಾ, ನೀವು ಇಂಥವ್ರು, ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮ ಮುಖ ನೋಡೋದಕ್ಕೆ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ರೂಮ್ ಕಡೆಗೆ ಹೊರಟೋಗ್ತಾಳೆ. ಆದಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ವೀಕ್ಷಿ ನನ್ನ ಜೊತೆಗೆ ಇದ್ರೂ ಅವಳೇನೆ ರುಕ್ಸ್ ಅನ್ನೋದು ನನಗೆ ಗೊತ್ತೇನೇ ಆಗಲಿಲ್ವಲ್ಲ. ಅವಳು ಮೊನ್ನೆ ನಾನೇ ರುಕ್ಸ್ ಅಂತ ಹೇಳೋದಕ್ಕೆ ಬಂದ್ರೂ ನಾನು ಅವಳಿಗೆ ಅವಮಾನ ಮಾಡಿ ಬೈದು ಚೆನ್ನಾಗಿ ಕಳಿಸ್ಬಿಟ್ಟೆ. ಹೇಳೋಕೆ ಬಂದರೂ ನಾನೇನು ಕೇಳಿಸ್ಕೊಳ್ಳೇ ಇಲ್ಲ. ಹೋಗಿ ಅವಳ ಹತ್ರ ಸಾರಿ ಕೇಳಬೇಕು. ಅಂದರೆ ನನ್ನ ರುಕ್ಸ್, ನನ್ನ ವೀಕ್ಷಿನ ನಾನು ಕಳ್ಕೊಬಾರ್ದು. ಲೀಡರ್, ನನಗೆ ವೀಕ್ಷಿ ಪ್ರೀತಿ ಬೇಕು ಅಷ್ಟೇ ಅಂತ ಆದಿ ಮನಸ್ಸಲ್ಲೇ ಅಂದ್ಕೊಂಡು ವೀಕ್ಷಿತ ರೂಮ್ ಕಡೆಗೆ ಬರ್ತಾನೆ. ಈ ವೀಕ್ಷಿತ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡ್ತಾ ಇರ್ತಾಳೆ ರೂಮ್ನಲ್ಲಿ. ಆವಾಗ ಆದಿ ಬಂದು, ರುಕ್ಸ್ ಐ ಆಮ್ ಸಾರಿ, ನಾನು ನಿನ್ನನ್ನು ತುಂಬ ಕೇವಲವಾಗಿ ನೋಡಿದೆ, ನನಗೆ ತುಂಬ ಅವಮಾನ ಮಾಡಿಬಿಟ್ಟೆ. ಆದರೆ ನೀನೇನು ನನಗೆ ಹೇಳಿದೆ, ಸಾರಿ ಕೇಳಿ ಮನೆಯಿಂದ ಹೊರಟೋಗ್ಬಿಟ್ಟೆ. ಮಾಡಿರೋ ತಪ್ಪಿಗೆ ನನ್ನನ್ನು ಕ್ಷಮಿಸ್ತೀಯ ರುಕ್ಸ್? ನನಗೆ ಗೊತ್ತು ನನ್ನಿಂದ ನಿನಗೆ ಬೇಜಾರಾಗಿದೆ ಅಂತ. ನಾನು ಯಾವತ್ತೂ ನಿನ್ನನ್ನು ರುಕ್ಸ್ ಜಾಗದಲ್ಲಿ ನೋಡಲೇ ಇಲ್ಲ. ರುಕ್ಸೇ ಎಲ್ಲ ಆಗಿದ್ಲು. ಅದೇ ಕಾರಣಕ್ಕೆ ನೀನು ನನಗೆ ಹತ್ತಿರ ಆಗೋಕ್ಕೆ ಪ್ರಯತ್ನ ಪಡ್ತಿದ್ರು, ನಾನು ನಿನ್ನಿಂದ ದೂರನೇ ಆಗ್ತಾ ಇದ್ದೆ. ಅದ್ರಲ್ಲಿ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಾ ಇದ್ರು ಅಲ್ವಾ? ಆದಿ ವೀಕ್ಷಿತಾಗ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಇದೇ ಕಾರಣಕ್ಕೇನೆ ಇಂದ ನಿನಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ನಾನು ಮನೆ ಬಿಟ್ಟು ಹೋಗಿದ್ದು. ಸಾರ್ಥಕ್ಗೆ ಎಲ್ಲ ವಿಷಯನೂ ಗೊತ್ತಾಗಿ ನಾನು ಇರೋ ಜಾಗಕ್ಕೆ ಬಂದು ನನ್ನ ಫೋನಿಂದ ನಿನಗೆ ಮೆಸೇಜ್ ಮಾಡಿಸಿದ್ರು, ಮನೆಗೆ ಕರೆದ್ರು. ನಿನಗೂ ಗೊತ್ತು ಇಷ್ಟಪಟ್ಟಿದ್ದು ರುಕ್ಸ್ನ, ನನ್ನನ್ನಲ್ಲ. ನಾನು ನಿನ್ನ ಜೊತೆ ಯಾವತ್ತೂ ಮಾತಾಡೋದಿಲ್ಲ, ನನ್ನ ಪಾಡಿಗೆ ನಾನು ಎದ್ಬಿಡ್ತೀನಿ. ನಿನ್ಗೆ ಯಾವ ತೊಂದರೆನೂ ಆಗೋದಿಲ್ಲ ಆದಿ, ಡೋಂಟ್ ವರಿ. ಆದಿ, ಹಾಗೆಲ್ಲ ಹೇಳ್ಬೇಡ ವೀಕ್ಷಿ, ನೀನೇ ರುಕ್ಸ್ ಅಂತ ಗೊತ್ತಿಲ್ಲದೆ ನಾನು ಹೀಗೆಲ್ಲ ಮಾಡಿದೆ.
ಸಾರಿ ಅಂತ ಆದಿ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ಒಡ್ದೋದ್ ಕನ್ನಡಿ ಮನ್ಸನ್ನ ಯಾರೂ ಒಂದು ಮಾಡೋಕ್ಕಾಗಲ್ಲ. ಇಷ್ಟು ದಿನ ರುಕ್ಸ್ ಹೆಸರು ಹೇಳ್ಕೊಂಡು ನಿನ್ ಜೊತೆ ಆಟ ಆಡಿ ದೊಡ್ಡ ತಪ್ಪು ಮಾಡಿದ್ದೀನಿ. ಇಟ್ಟು ಆ ತಪ್ಪನ್ನ ಕ್ಷಮಿಸಿ ರುಕ್ಸ್ನ ಮರ್ತು ನೀನ್ ಬೇರೆ ಹುಡುಗಿ ನೋಡಿ ಆಗಿರು. ಪ್ರೀತಿನ ನೆನೆಸ್ಕೊಂಡು ನಿನ್ ಭವಿಷ್ಯನ ನೀನ್ ಹಾಳು ಮಾಡ್ಕೋಬೇಡ. ಇನ್ನ ಜೀವನ ದೊಡ್ಡದು ಅಂತ ವೀಕ್ಷಿತ ಆದಿಗೆ ಹೇಳ್ತಾಳೆ. ಅದಕ್ಕೆ ಆದಿ, ನಾವ್ ಇಷ್ಟಪಟ್ಟು ವ್ಯಕ್ತಿ ನಮ್ ಜೊತೆಗಿಲ್ಲ ಅಂದ್ರೆ ಜೀವನನೇ ವೇಸ್ಟ್ ಅಲ್ವಾ ಅಂತ ಆದಿ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಜೀವನದಲ್ಲಿ ವ್ಯಕ್ತಿ ಆಗ್ಲಿ ವಸ್ತು ಆಗ್ಲಿ ಮುಖ್ಯ ಅಲ್ಲ ಆದಿ. ಆ ವಸ್ತು ಆಗ್ಲಿ ವ್ಯಕ್ತಿನಾಗ್ಲಿ ಯಾವ ತರ ಉಳಿಸ್ಕೊಂತೀವಿ ನಾವು ಅನ್ನೋದು ಮುಖ್ಯ ಆಗಿರುತ್ತೆ. ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ, ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ನಿನ್ಗೆ? ಆದಿ ಹೇಳೋದಕ್ಕೆ ವೀಕ್ಷಿತ, ಪ್ರಪಂಚದಲ್ಲಿ ತುಂಬ ಕಾಸ್ಟ್ಲಿ ಯಾವುದು ಗೊತ್ತಾ? ಕಣ್ಣೀರು. ಅದರಲ್ಲಿ 1% ನೀರಿದ್ದರೆ ಇನ್ನು 99% ಭಾವನೆಗಳೇ ತುಂಬಿರುತ್ತೆ. ಒಬ್ರನ್ನ ನೋಯಿಸಿ ಕಣ್ಣೀರು ಹಾಕ್ಸೋದಕ್ಕಿಂತ ಮುಂಚೆ 1 ಸಲ ಅಲ್ಲ 100 ಸಲ ಯೋಚನೆ ಮಾಡಬೇಕು. ಹೋದ ಕಣ್ಣೀರಿಗೆ ಬೆಲೆ ಕಟ್ಟಕ್ಕಾಗಲ್ಲ ಆದಿ. ದೀಕ್ಷಿತ ಆದಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಹಿಂದೆಯಿಂದ ಆದಿ ರುಕ್ಸ್ ಅಂತ ಅಂತಾನೆ, ಆದರೆ ಅವಳು ನಿಲ್ಲೋದಿಲ್ಲ. ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಶಂಕರ್ ಅವರು ಏನು ಅಳಿ ಅಂದರೆ, ಅಪ್ಪ ಅಮ್ಮ ಇಲ್ಲ, ನಾನೊಬ್ಬ ಅನಾಥ ಅಂತ ಸುಳ್ಳು ಹೇಳಿದ್ರಿ. ಈಗ ನೋಡಿದ್ರೆ ನಿಮ್ಮ ಅಪ್ಪನೇ ಬಂದು ನಿಂತಿದ್ದಾರೆ ನಿಮ್ಮ ಕಣ್ಣೆದುರುಗಡೆ ಹೇಳ್ತಾರೆ. ಅದೇ ಸಮಯಕ್ಕೆ ದೇವಕಿ, ನಮ್ಮ ಭೂಮಿ ನಿಮ್ಮ ಬಗ್ಗೆ ಎಷ್ಟೇ ಕಂಪ್ಲೇಂಟ್ ಹೇಳಿದ್ರು ನಾವು ನಂಬ್ತಾ ಇರಲಿಲ್ಲ. ಯಾಕೆ ಅಂದರೆ ನೀವು ಅಷ್ಟು ಒಳ್ಳೆ ವ್ಯಕ್ತಿ ಅಂತ ನಾವು ಅಂದ್ಕೊಂಡಿದ್ವಿ, ನಾವು ಅಷ್ಟು ನಂಬಿದ್ವಿ. ಆದರೆ ಈಗ ನಂಬಿಕೆನ ನೀವು ಸುಳ್ಳು ಮಾಡಿದ್ದೀರಾ. ಸಾಬೀತು ಮಾಡೋಕ್ಕೆ ನಿಮ್ಮ ಅಪ್ಪನೇ ಬಂದಿದ್ದಾರಲ್ಲ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ, ನೀವು ಇಷ್ಟು ದಿನ ಏನೇ ತಪ್ಪು ಮಾಡಿದ್ರೂ ಸಿಗಾಕೊಳ್ದಂಗೆ ಎಸ್ಕೇಪ್ ಆಗ್ತಾ ಇದ್ರೆ, ಆದರೆ ಈ ಸಲ ಎಸ್ಕೇಪ್ ಆಗೋಕ್ಕೆ ಆಗದೇ ಇರೋ ಥರ ನಿಮ್ಮ ತಂದೆನೇ ನಿಮ್ಮ ಕಣ್ಮುಂದೆ ಬಂದು ನಿಂತಿದ್ದಾರೆ. ಬದುಕಿರುವಾಗಲೇ ಸತ್ತೋಗಿದ್ದಾರೆ ಅಂತ ಸುಳ್ಳು ಹೇಳಿ ನಮ್ಮ ಅಕ್ಕನ ಮದುವೆ ಆಗೋ ಅವಶ್ಯಕತೆ ಏನಿತ್ತು? ಭೂಮಿ ಕ್ವಶನ್ ಮಾಡ್ತಾಳೆ. ಆವಾಗ ಗೀತಾ, ಸಚಿನ್ ಸುಮ್ಮನೆ ನಿಂತಿದ್ದೀರಾ? ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ. ಸಚಿನ್, ನಾನು ಯಾರಿಗೂ ಏನು ಸುಳ್ಳು ಹೇಳಿ ಮದುವೆ ಆಗಿಲ್ಲ. ಎಲ್ಲರೂ ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ಭೂಮಿ, ಇವ್ರು ನನ್ನ ತಂದೆ ಅಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಅದಕ್ಕೆ ಸಚಿನ್, ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪನೇ. ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇವರೇ. ಆಶೀರ್ವಾದ ಇಲ್ಲದೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಸ್ವಂತ ಅಪ್ಪನಿಗೂ ಸಾಕಪ್ಪನಿಗೂ ವ್ಯತ್ಯಾಸ ಇರುತ್ತೆ ಅಲ್ವಾ? ನೀವು ನನ್ನ ಸ್ವಂತ ತಂದೆ ಅಲ್ಲ, ಸಾಕಿರೋ ತಂದೆ ಅಂತ ನೀವೇ ಎಲ್ರಿಗೂ ಹೇಳ್ಬಿಡಿ ಅಪ್ಪ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಸಚಿನ್ ತಪ್ಕೊಂಡ್ಬಿಡ್ತಾನೆ. ಅವ್ರ ಅಪ್ಪನ ಹತ್ರ ಸನ್ನೆ ಮಾಡಿ ಪಿಸ್ ಪಿಸ್ ಅಂತ, ಅಪ್ಪ ನೀನು ಇವಾಗ ಹೇಗೆ ಬಂದಿದೆಯೋ ಹಾಗೆ ಹೊರಟೋಗ್ಬಿಡು, ನೀನು ಕೇಳಿದಷ್ಟು ನಾನು ದುಡ್ಡು ಕೊಡ್ತೀನಿ ಅಂತ ಸಚಿನ್ ಹೇಳ್ತಾನೆ. ಅದಕ್ಕೆ ಯಾವಾಗ ಕೊಡ್ತೀಯ? ಸದ್ಯಕ್ಕೆ 2,000 ಇದೆ, ನಾಳೆ ನಿನ್ನ ಅಕೌಂಟಿಗೆ ಬರುತ್ತೆ 10,000 ಅಂತ ಹೇಳ್ತಾನೆ. ಅದಕ್ಕೆ 10,000 ಆಗಲ್ಲ, ನನಗೆ 20,000 ಬೇಕು. ಸಚಿನ್, ಓಕೆ ಆಯಿತು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪ, ನೀನು ಕೊಡಲಿಲ್ಲ ಅಂದರೆ ಹೇಗಿದ್ರು ಮನೆ ನೋಡಿದ್ದೀಯಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಓಕೆ ಆಯಿತು, ಈಗಲೇ ಸತ್ಯನ ಸುಳ್ಳು ಅಂತ ಹೇಳ್ತೀನಿ. ಎಲ್ಲ ಇಬ್ರು ಪಿಸ್ ಪಿಸ್ ಅಂತ ಇಬ್ರು ತಪ್ಕೊಂಡಿದ್ದಾಗಲೇ ಮಾತಾಡ್ಕೊತಾರೆ. ಇದರಲ್ಲಿ ಒಂದು ಡೀಲ್ ಆಗುತ್ತೆ. ಭೂಮಿ, ಏನು ಭಾವ ಹೇಳ್ತಾ ಇದ್ದೀರಾ? ಇವ್ರು ನಿಜವಾಗ್ಲೂ ನಿಮ್ಮ ಸಾಕು ತಂದೆನಾ ಅಂತ ಕೇಳ್ತಾಳೆ. ಅದಕ್ಕೆ ಸಚಿನ್ ಅವರಪ್ಪ, ಹೌದು ಕಣಪ್ಪ, ಇವರ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ನಾನೇ ಸಾಕಿದ್ದು ಇವನನ್ನ ಸ್ವಂತ ಮಗನಿಂದ ಹೆಚ್ಚಾಗಿ ಸಾಕಿದ್ವಿ. ಒಂದು ಹುಡುಗಿ ಕೂಡ ನೋಡಿದ್ವಿ, ಅವಳನ್ನೇ ಮದುವೆ ಆಗಬೇಕು ಇವನು ಅನ್ನೋ ಥರ ಆಸೆ ಕೂಡ ಪಟ್ಟಿದ್ವಿ. ಇವನು ನಿಮ್ಮ ಮನೆ ಮಗಳನ್ನ ಯಾರೂ ಇಲ್ಲ ನನಗೆ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಎಷ್ಟು ಜೀವಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗಳನ್ನ ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಕಾರಣಕ್ಕೆ ಎಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲಿ ಒಪ್ಪಲ್ವೋ ಅಂತ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಬಿಟ್ಟು ಯಾರು ನನ್ನ ಮಗನ ಬಗ್ಗೆ ತಪ್ಪು ತಿಳುಬೇಡಿ. ನಾನು ಇವನಿಗೆ ಸ್ವಂತ ತಂದೆ ಅಲ್ಲ, ಸಾಕು ತಂದೆ. ಅವರಪ್ಪ ಎಲ್ಲರೆದ್ರಿಗೂ ಸುಳ್ಳು ಹೇಳ್ತಾನೆ. ಅವರೆಲ್ಲರೂ ಆ ಸುಳ್ಳನ್ನು ನಂಬ್ಕೊತಾರೆ. ಶಂಕರ್ ಅವರು, ಅಯ್ಯೋ ಛೇ, ಚಿಂದಂತ ನನ್ನ ಅಳಿಯನ ಬಗ್ಗೆ ನಾವೇ ಸಂಶಯ ಪಟ್ಬಿಟ್ವಲ್ಲ, ಛೇ ಕ್ಷಮಿಸಿ ಅಳಿಯಂದ್ರೆ, ಯಾವಾಗಲೂ ನೀವು ಚಿನ್ನನೇ ಅಂತ ಸಾಬೀತು ಮಾಡಿದ್ರಿ ಅಂತ ಶಂಕರ್ ಅವರು ಹೇಳ್ತಾರೆ. ಅದಕ್ಕೆ ಸಚಿನ್, ಏನು ಮಾಡೋದು ಮಾವ ಬಿಡಿ, ಚಿನ್ನನೂ ಕೆಲವೊಬ್ರು ನಂಬಲ್ಲ ಅಂತಾರೆ, ಅದರಲ್ಲಿ ಹಾಲ್ ಮಾರ್ಕ್ ಇದ್ರೂ ಇದು ಚಿನ್ನನ, ರಿಯಲ್ ಚಿನ್ನನ ಅಂತ ಚುಚ್ಚಿ ಚುಚ್ಚಿ ಹೇಳ್ತಾ ಇರ್ತಾರೆ. ಏನು ಮಾಡೋದು ಮಾವ, ಇದೆಲ್ಲ ನನಗೆ ಒಂಥರ ಅಗ್ನಿ ಪರೀಕ್ಷೆ ಇದ್ದಂಗೆ. ಪರೀಕ್ಷೆಗಳು ಬರ್ತಾನೆ ಇರಲಿ, ನಾನು ಅದನ್ನು ಗೆಲ್ತಾನೇ ಇರ್ತೀನಿ. ಕಣ್ಣೀರಾಕೋ ನಾಟಕ ಮಾಡ್ತಾನೆ. ಅದಕ್ಕೆ ನಾನು ನೋಡ್ದ ಭೂಮಿ, ಅಪ್ಪ ಅಮ್ಮನೇ ನನ್ನ ಗಂಡನ್ನ ಅಪರಂಜಿ ಅಂತ ಹೇಳಿದ್ದಾಯ್ತು. ಇನ್ನು ಮುಂದೆ ಸಚಿನ್ ಬಗ್ಗೆ ಅನುಮಾನ ಪಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡು. ಅದಕ್ಕೆ ದೇವಕಿಯವರು ಕೈ ಮುಗ್ದು, ಅಯ್ಯೋ ದಯವಿಟ್ಟು ನಮ್ಮ ಭೂಮಿ ಮೇಲೆ ಬೇಜಾರು ಮಾಡ್ಕೋಬೇಡಿ ಅಳಿಯಂದ್ರೆ ಹೇಳ್ತಾರೆ. ಅದಕ್ಕೆ ಸಚಿನ್, ಬಿಡಿಯತ್ತೆ ಇರಲಿ, ಏನೋ ಚಿಕ್ಕ ಹುಡುಗಿ, ಈ ವಯಸ್ಸಲ್ಲಿ ತಪ್ಪು ಮಾಡೋದು ಸಹಜ ಹೇಳಿ ಡ್ರಾಮಾ ಆಡ್ತಾನೆ. ಅದಾದಮೇಲೆ, ಅಪ್ಪ ನಿಮ್ಗೆ ಯಾವುದೋ 12 ಗಂಟೆಗೆ ಯಾವುದೋ ಕಂಪ್ನಿ ಜೊತೆ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ರಿ ಅಲ್ವಾ, ಟೈಮ್ ಆಯ್ತು ಅಂತ ಅವರಪ್ಪ ಹೇಳ್ತಾರೆ. ಹೌದಪ್ಪ 12 ಗಂಟೆ ಆಯಿತು, ಸರಿ ನಾನಿನ್ನು ಬರ್ತೀನಿ.
ಅಂದರೆ ನನ್ನ ಸಾಕು ಮಗ ನಿಮ್ಮ ಅಳಿಯನಾಗಿರೋದು ಪುಣ್ಯ ಅಂತ ಅನ್ಕೊಂತೀನಿ ಅಂತ ಹೇಳ್ತಾರೆ. ಅದಕ್ಕೆ ಶಂಕರ್ ಅವರು ಅದಂತೂ ನಿಜ ಬಿಡಿ ಗೀತಾ. ಅಲ್ಲ, ಹೀಗೆ ಬಂದು ಹೀಗೆ ಹೋಗ್ತೀನಿ ಅಂತ ಅಂದರೆ ಹೇಗೆ, ಊಟ ಮಾಡ್ಕೊಂಡು ಹೋಗಿ ಅಂತ ಗೀತಾ ಹೇಳ್ತಾಳೆ. ಅದಕ್ಕೆ ಅವರಪ್ಪ ವೇಸ್ಟ್ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಚಿನ್, ಅಯ್ಯೋ ಅಪ್ಪ, ಇಲ್ಲಿ ಟೈಮ್ ಆಯಿತು, ನಿಮಗೆ ಕೆಲಸ ಮುಖ್ಯನಾ ಊಟ ಮುಖ್ಯನಾ? ಅವರಪ್ಪ ಕೆಲಸ ಮುಖ್ಯ ಅಂತ ಹೇಳ್ತಾನೆ. ಸರ್ ಬನ್ನಿ ಮತ್ತೆ ಅಂತ ಸಚಿನ್ ಕರೀತಾನೆ. ಅದಕ್ಕೆ ಅವರಪ್ಪ, ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಚಿನ್, ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಅವರೆಲ್ಲ ತುಂಬ ಒಳ್ಳೆಯವರು, ನಿಮಗೆ ಟೈಮ್ ಆಯಿತು ಹೊರಡಿ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಅಂತ ಹೇಳಿದಾಗ ಸಚಿನ್, ಸಹನಾ ಬಮ್ಮ ಆಶೀರ್ವಾದ ತಗೊಳ್ಳೋಣ ಅಂತ ಇಬ್ಬರು ಸೇರಿ ಆಶೀರ್ವಾದ ತಗೋತಾರೆ. 100 ಕಾಲ ಚೆನ್ನಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಸಚಿನ್ ಅವರಪ್ಪ ಅಲ್ಲಿಂದ ಹೊರಡ್ತಾರೆ. ಬಿಟ್ಟು ಬರ್ತೀನಿ ಅನ್ನೋ ನೆಪದಲ್ಲಿ ಸಚಿನ್ ಕೂಡ ಅವ್ರ ಅಪ್ಪನ ಜೊತೆ ಬರ್ತಾನೆ. ಹೊರಗಡೆ ಬಂದ ಮೇಲೆ ಅವರಪ್ಪ, ಹೇಗಿತ್ತು ಅಭಿನಯ ಅಂತ ಹೇಳ್ತಾರೆ. ಅಭಿನಯ ಚಕ್ರವರ್ತಿ ಬಿಡಪ್ಪ, ಏನಾದರೂ ಇನ್ನೊಂದ್ಸಲ ಈ ಮನೆಯವ್ರ ಎದುರುಗಡೆ ಕಾಣಿಸ್ಕೊಂಡ್ರೆ ಅಪ್ಪ ಅಂತನೂ ನೋಡ್ದೇ ಬೀದಿ ಬಿಕಾರಿ ಮಾಡಬೇಕಾಗತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಭೂಮಿ ಅಲ್ಲಿ ಮೇಲ್ಗಡೆಯಿಂದ ನಿಂತು ನೋಡ್ತಾ ಇರ್ತಾಳೆ ಅದನ್ನು. ಆಯ್ತಪ್ಪ ಬರಲ್ಲ ದುಡ್ಡು ಅಂತ ಕೇಳ್ತಾನೆ. ಅದಕ್ಕೆ ಚಿನ್ನು ದುಡ್ಡು 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 ಅಂತ ಅಂದ್ಬಿಟ್ಟು ನಿಂತು ಜೇಬಿಂದ ದುಡ್ಡು ತೆಗೆದು ಕೊಡ್ತಾನೆ. ಇಟ್ಕೋ 2000 ಇದೆ ಅಂತ ಹೇಳ್ತಾನೆ ಸಚಿನ್. ಅದಕ್ಕೆ ಅವರಪ್ಪ, ಇನ್ನು ಬಾಕಿ ದುಡ್ಡು ನಾಳೆ ನಿನ್ನ ಅಕೌಂಟಿಗೆ ಬಂದು ಬೀಳುತ್ತೆ, ಹೋಗು ಬೀಳೋದು ಬೇಡ, ಬರಲಿ ಹೇಳ್ಬಿಟ್ಟು ಅವರಪ್ಪ ಅಲ್ಲಿಂದ ಹೊರಡ್ತಾರೆ. ಸಚಿನ್ ತಲೆ ಕೆಡ್ಸೋಕ್ಕೆ ಅಂತ ಹುಟ್ಟಿದ್ದಾರೆ ಇವರೆಲ್ಲ ಅಂತ ಅನ್ಕೊತಾನೆ. ಅದನ್ನು ಭೂಮಿ ಮೇಲ್ಗಡೆಯಿಂದ ನೋಡಿ ಅಬ್ಸರ್ವ್ ಮಾಡ್ತಾ ನಿಂತಿರ್ತಾಳೆ. ಇಲ್ಲಿ ಸಾರ್ಥಕ್ ಒಬ್ಬರೇ ಸಿಸ್ಟಮ್ ನೋಡ್ತಾ ಕೆಲಸ ಮಾಡ್ತಾ ಕೂತಿರ್ತಾರೆ. ಅಷ್ಟರೊಳಗಡೆ ಆದಿ ಅಲ್ಲಿಗೆ ಬರ್ತಾನೆ. ಬಂದಾಗ ಸಾರ್ಥಕ್ ಅವರು, ಆದಿ ವೀಕ್ಷಿತ ಹತ್ರ ಮಾತಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆದಿ, ಹಾಂ ಬ್ರೋ ಮಾತಾಡಿದೆ, ಆದರೆ ಅವಳು ನನ್ನ ಸಾರಿನ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಹಾಗೆ ಆದಿ, ನಮಗೆ ಬೇಕಾಗಿರೋದು ಅಷ್ಟು ಈಸಿಯಾಗಿ ಸಿಕ್ಕಿದ್ರೆ ಅದ್ರ ಮಹತ್ವ ನಮಗೆ ಗೊತ್ತಾಗಲ್ಲ. ಅದು ಟೈಮ್ ತೊಗೊಂಡು ನಮಗೆ ಸುಸ್ತಾದಾಗ ಸಿಗುತ್ತಲ್ಲ, ಆವಾಗಲೇ ಅದ್ರ ಮಹತ್ವ ನಮಗೆ ಗೊತ್ತಾಗೋದು. ಅದಕ್ಕೆ ಆದಿ, ಏನಣ್ಣ ನೀನು ಆ ವೀಕ್ಷಿತ ಥರನೇ ಒಟ್ಟಾಗಿ ಮಾತಾಡ್ತಾ ಇದೆಯಲ್ಲ, ತಪ್ಪು ಮಾಡಿದ್ದೀನಿ ನಿಜ, ಅದಕ್ಕೋಸ್ಕರ ಹೋಗಿ ಸಾರಿನೂ ಕೇಳಿದ್ದೀನಿ, ನಾನು ಇನ್ನೇನು ಮಾಡಲಿ? ರುಕ್ಸ್ ಅಂತ ಯಾವಾಗಲೂ ಹೇಳ್ಬೋದಿತ್ತಲ್ವಾ? ಸಾರ್ಥಕ್, ಹೇಳಿದಿದ್ರೆ ನೀನು ಆವಾಗಲೇ ಅವಳನ್ನ ಒಪ್ಕೊತಾ ಇದ್ದ? ಖಂಡಿತ ಇಲ್ಲ. ಯಾಕೆ ಅಂದರೆ ನಿನ್ನ ಮನಸ್ಸಲ್ಲಿ ಇದ್ದಿದ್ದು ರುಕ್ಸ್. ನಿನಗೆ ವೀಕ್ಷಿತ ಅಂದ್ರೇ ಆಗ್ತಾ ಇರಲಿಲ್ಲ, ಅವಳ ಮೇಲೆ ನೀನು ಸಿಟ್ಕಾಡ್ತಾ ಇದ್ದೆ. ಅಂಥ ಟೈಮಲ್ಲಿ ಅವಳು ಬಂದು ನಾನೇ ರುಕ್ಸ್ ಅಂತ ಹೇಳಿದಿದ್ರೆ ನೀನು ನಿಜವಾಗ್ಲೂ ಅವಳನ್ನು ಒಪ್ಕೊತಿದ್ಯಾ? ಅವಳ ಪರಿಸ್ಥಿತಿ ಏನಾಗಿರ್ತಿತ್ತು ಯೋಚನೆ ಮಾಡು. ಕಾರಣಕ್ಕೆ ವೀಕ್ಷಿತ ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನನ್ನಿಂದ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ನೀನು ಸಾರಿನ ಆಕ್ಸೆಪ್ಟ್ ಮಾಡ್ದೇ ನಿನ್ನಿಂದ ದೂರ ಉಳಿತಾ ಇದ್ದಾಳೆ. ಈಗ ವೀಕ್ಷಿತನೇ ಬೇಕು ಅನ್ನೋದಾದರೆ 10 ಸಲ ಅಲ್ಲ 100 ಸಲ ಟ್ರೈ ಮಾಡು ಆದಿ. ಸಂಬಂಧನೇ ಹಾಗೆ ಆದಿ, ಅದಕ್ಕೆ ಟೈಮ್ ಕೊಡಬೇಕು. ನಮಗೊಬ್ರು ಬೇಕು ಅಂತ ಅಂದಮೇಲೆ ಅವ್ರು ಎಷ್ಟೇ ಬೈದ್ರೂ ಪರವಾಗಿಲ್ಲ, ಹಿಂದೆನೇ ಇರಬೇಕು. ಅವ್ರ ದೃಷ್ಟಿಲಿ ನಾವು ಕೆಟ್ಟವ್ರು ಆದರೂ ಪರವಾಗಿಲ್ಲ, ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕು. ಅದೆಲ್ಲ ಒಂದಿನ ಅದು ಅವ್ರಿಗೆ ಅರ್ಥ ಆಗಿ ನಮ್ಮನ್ನು ಕ್ಷಮಿಸ್ತಾರೆ. ಸಾರ್ಥಕ್ ಆದಿಗೆ ಹೇಳಿದ ಮೇಲೆ ಆದಿ ಫುಲ್ ಖುಷಿಯಾಗಿ, ಆಯಿತು ಬ್ರೋ, ಏನಾಯಿತು ಅಂತ ಯೋಚನೆ ಮಾಡೋದ್ರ ಬದಲು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಖಂಡಿತ ನಾನು ವೀಕ್ಷಿತನ ಹೊಲ್ಸ್ಕೊತೀನಿ, ನನ್ನ ಪ್ರೀತಿನ ನಾನು ಗೆದ್ದೇ ಗೆಲ್ತೀನಿ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ತುಂಬ ಖುಷಿಯಾಗಿ ಆದಿ ಸಾರ್ಥಕ್ ಹತ್ರ ಹೇಳ್ಕೊತಾನೆ. ಇಲ್ಲಿ ವಧು ಕೆಲಸ ಕಳ್ಕೊಂಡೆ ಅಂತ ತುಂಬ ಬೇಜಾರಿಂದ ಏನು ಮಾಡೋದು, ಮನೆಯವ್ರಿಗೆಲ್ಲ ಹೇಗೆ ಸಿಕ್ಕಿದ ಕೆಲಸನ ಕಳ್ಕೊಂಡೆ ಅಂತ ಹೇಳೋದು, ಎಲ್ಲ ರಿಯಾಕ್ಷನ್ ಹೇಗಿರುತ್ತೆ ನೋಡಿಕೊಂಡು ಹೇಳೋಣ, ಚಿಕ್ಕಮ್ಮನ ಒಪ್ಸೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದು ಮನೆಯವ್ರನ್ನೆಲ್ಲರನ್ನೂ ಅಕ್ಕ ಬಂದಿದ್ದಾಳೆ ಬನ್ನಿ ಅಂತ ಕರೀತಾಳೆ. ಆವಾಗ ದೇವಕಿ ಅವರು, ದೇವ್ರಿಗೆ ತುಪ್ಪ ದೀಪ ಹಚ್ಚಿದ್ಕೂ ಸಾರ್ಥಕ ಆಯಿತು ಮಗಳೇ ಅಂತ ಹೇಳ್ತಾರೆ. ಶಂಕರ್ ಅವರು, ಅಪ್ಪನ್ನ ಮನೇಲಿ ಕೂರಿಸಿ ಒಂದು ಕಡೆ ನೀನು ಕೆಲಸ ಮಾಡಿ ಎಲ್ಲದೂ ನಿಭಾಯಿಸ್ತಾ ಇದೆಯಾ ಅನ್ನೋ ಒಂದು ಕಡೆ ಖುಷಿ, ಆದರೆ ಇನ್ನೊಂದು ಕಡೆ ನಾನೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಬೇಜಾರಿದೆ. ಆದರೆ ನಿನ್ನಂಥ ಮಗಳಿರಬೇಕು ಮಗಳೇ, ಹೆಮ್ಮೆ ಆಗ್ತಾ ಇದೆ ಅಂತ ಶಂಕರ್ ಅವ್ರು ಹೇಳ್ತಾರೆ. ಅದಕ್ಕೆ ಸಹನಾ, ನಿನ್ನ ಮಾತಿನ ಉದ್ದೇಶ ಅರ್ಥ ಆಗ್ತಾ ಇದೆ ಅಪ್ಪ, ಆದರೆ ವಧು ಅಕ್ಕನೇ ಅವಳ ಮದುವೆ ಹೊರೆನ ಹೊತ್ತಿದ್ದಾಳೆ ಅಲ್ವಾ, ಅವಳು ನಿಭಾಯಿಸ್ತೀನಿ ಅಂತ ಹೇಳಿದ್ದಾಳೆ ಅಲ್ವಾ ವಧು ಅಕ್ಕ ಅಂತ ಸಹನಾ ವಧುನ ಕೇಳ್ತಾಳೆ. ಅದಕ್ಕೆ ವಧು ಹೌದು ಅಂತ ಹೇಳ್ತಾಳೆ. ಅವರು, ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮಗಳೇ, ನಿನ್ನ ಥರ ಇದ್ದರೆ ಮಗಳಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ದಿಶಾ, ನಿನಗೆ ಕೆಲಸ ಸಿಗುತ್ತೆ ಅಂತ ನನಗೆ ಗೊತ್ತಿತ್ತು ವಧು, ಕಂಗ್ರ್ಯಾಟ್ಸ್ ವಧು ಅಂತ ಅಂದ್ಬಿಟ್ಟು ಕಂಗ್ರ್ಯಾಟ್ಸ್ ಹೇಳ್ತಾಳೆ ದಿಶಾ ವಧುಗೆ. ಚಿಕ್ಕಮ್ಮ ಅಂತ ವಧು ಕೇಳ್ತಾಳೆ. ಅಷ್ಟರೊಳಗಡೆ ಗೀತಾ ಅಲ್ಲಿಗೆ ಬರ್ತಾಳೆ. ತಗೋವದು ಅಂತ ಕೊಡೋಕೆ ಬರ್ತಾಳೆ. ಏನು ಚಿಕ್ಕಮ್ಮ, ಪಾಯಸ ಮಾಡಿದ್ದೀನಿ ನಿಂಗೆ ಇಷ್ಟ ಅಂತ. ನಾವು ಮನೆ ಬಿಟ್ಟು ಹೋಗೋದನ್ನ ತಪ್ಪಿಸಿದ್ಲು ವಧು ಅಂತ ಗೀತಾ ಹೇಳ್ತಾಳೆ. ಯಾವ ಸಮಸ್ಯೆನೂ ಇಲ್ಲದೆ ಎಲ್ಲರೂ ಒಟ್ಟಿಗೆ ಇರ್ಬೋದು, ಏನಂತೀಯ ಅಂತ ಗೀತಾ ಕೇಳ್ತಾಳೆ.
ಹತ್ರ ಗೀತಾ ಸಂಬಳ ಎಷ್ಟೇ ಅಂತ ಕೇಳ್ತಾಳೆ. ಅದಕ್ಕೆ 1.25 ಲಕ್ಷ ಚಿಕ್ಕಮ್ಮ ಅಂತ ಹೇಳಿದ್ದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟು ತುಂಬ ಖುಷಿ ಪಡ್ತಾರೆ. ಒಳ್ಳೇದೇ ಆಯಿತು ಅಂತ ಅಂದ್ಬಿಟ್ಟು ಮನೆಯವರೆಲ್ಲರೂ ನಮಗೂ ಪಾಯಸ ಕೊಡ್ತೀರೋ ಇಲ್ವೋ ಅಂತ ಕೇಳ್ತಾರೆ. ಎಲ್ರಿಗೂ ಕೊಡ್ತೀನಿ ಇರಿ ಫಸ್ಟು ವಧು ತಿಂದ್ಬಿಡ್ಲಿ ಅಂತ ವಧು ಕೊಡ್ತಾಳೆ. ಆಮೇಲೆ ಮನೆಯವರೆಲ್ಲರೂ ಆ ಕಡೆ ಕಿಚನ್ ಕಡೆ ಹೋಗ್ತಾರೆ. ಮಾತ್ರ ವಧು ಹತ್ರನೇ ಇದ್ದು ಸ್ವೀಟ್ ಕೊಡುವುದು ಅಂತ ಕೇಳ್ತಾಳೆ. ಸ್ವೀಟ್ ಕೊಡ್ತಾಳೆ ದಿಶಾ ಸ್ವೀಟ್ನ ತಗೊಂಡು ವಧುಗೆ ಸ್ವಲ್ಪ ತಿನ್ನಿಸ್ತಾಳೆ. ಆದರೆ ವಧು ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ, ಇವಾಗ ಏನೋ ಸುಳ್ಳು ಹೇಳಿದ್ದೀನಿ, ಏನು ಮಾಡೋಣ, ಇವಾಗ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ, ಅಷ್ಟರೊಳಗಡೆ ಒಂದು ಕೆಲಸ ಹುಡ್ಕೋಣ, ಆಮೇಲೆ ಎಲ್ಲರಿಗೂ ಹೇಳಿದ್ರಾಯ್ತು. ಯಾಕೆ ಅಂದರೆ ಚಿಕ್ಕಮ್ಮನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ವಧು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಈ ಸಂಚಿಕೆ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.